ಓಂ. ನಾನು ಆಸ್ಟ್ರೋ ಪಂಡಿತ್. ಇವತ್ತು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಬಗ್ಗೆ, ಅದರ ಪರಿಣಾಮಗಳ ಬಗ್ಗೆ, ಮುಖ್ಯವಾಗಿ ಭಾರತದಲ್ಲಿ ಅವುಗಳ ಪರಿಣಾಮಗಳ ಬಗ್ಗೆ ಮಾತನಾಡೋಣ. ಸೂರ್ಯಗ್ರಹಣವು ಭಾರತ ದೇಶದಲ್ಲಿ ಕಾಣಿಸುವುದಿಲ್ಲವಾದ್ದರಿಂದ ಇವತ್ತು ಅದು ಅಪ್ರಸ್ತುತ. ಚಂದ್ರಗ್ರಹಣವು ಭಾರತದಲ್ಲಿ ಕಾಣುತ್ತೆಯಾದ್ದರಿಂದ ನಮ್ಮ ದೇಶದಲ್ಲಿಯೂ ಅನಾಹುತ ಕಾದಿದೆ. ಸೂರ್ಯಗ್ರಹಣವು ಯಾವ ದೇಶಗಳಲ್ಲಿ ಕಾಣುತ್ತೋ ಆ ಎಲ್ಲ ದೇಶಗಳಲ್ಲಿ ಅನಾಹುತ ಕಾದಿದೆ. ಅದನ್ನು ಮುಂದಿನ ಭಾಗದಲ್ಲಿ ಚರ್ಚಿಸೋಣ. ಇವತ್ತು ಚಂದ್ರಗ್ರಹಣದ ಫಲಗಳು, ಶನಿಯ ವಕ್ರೀಯ ಚಲನೆಯ ಫಲಗಳು ನಮ್ಮ ಚರ್ಚೆಯ ವಿಷಯಗಳು. ಜುಲೈ 28ರ ನಂತರ ಭಾರತದಲ್ಲಿ ಕಿಸಾನ್ ಆಂದೋಲನದ ತೆರನಾದ ಹೊಸ ಆಂದೋಲನದ ಆಭಾಸ ಆಗುತ್ತಿದೆ. ಹೊಸ ಯೋಚನೆಯೊಂದಿಗೆ ಮತ್ತು ಹೊಸ ವೇಷದೊಂದಿಗೆ ಇದು ಬರುತ್ತಿದೆ. ಜುಲೈ 28ರ ನಂತರ ಮಂಗಳನು ತನ್ನ ಶತ್ರು ರಾಶಿ ಕನ್ಯಾವನ್ನು ಪ್ರವೇಶ ಮಾಡಲಿದ್ದಾನೆ. ಯುದ್ಧದಂಥ ಸುದ್ದಿ ಪ್ರಿಯರಿಗೆ ಪ್ರತಿದಿನವೂ ಹೊಸ ಹೊಸ ಸುದ್ದಿವ ದೃಶ್ಯಗಳು ನೋಡಲು ಸಿಗುತ್ತವೆ. ಇನ್ನು ಚಂದ್ರಗ್ರಹಣಕ್ಕೆ ಬರೋಣ. ಸೆಪ್ಟೆಂಬರ್ 7ರಂದು ಚಂದ್ರಗ್ರಹಣವು ಸಂಭವಿಸುತ್ತಿದೆ. ಮಧ್ಯಕಾಲ 11:40. ಆ ವೇಳೆಯ ಲಗ್ನವನ್ನು ತೆಗೆದುಕೊಳ್ಳೋಣ. ವೃಷಭ ಲಗ್ನ. 2ನೇ ಮನೆಯಲ್ಲಿ ಗುರು, 3ನೇ ಮನೆಯಲ್ಲಿ ಶುಕ್ರ, 4ನೇ ಮನೆಯಲ್ಲಿ ಸೂರ್ಯ, ಬುಧ ಮತ್ತು ಕೇತುಗಳ ಸಂಗಮ, 5ನೇ ಮನೆಯಲ್ಲಿ ಮಂಗಳ ಅಂದರೆ ಕನ್ಯಾ ರಾಶಿಯಲ್ಲಿ ಮಂಗಳ, 7, 8, 9 ಖಾಲಿ. 10ನೇ ಮನೆ ಅಂದರೆ ಚಂದ್ರ ಮತ್ತು ರಾಹು. ಚಂದ್ರಗ್ರಹಣವಿದೆಯಾದ್ದರಿಂದ ಚಂದ್ರ ಮತ್ತು ರಾಹುವಿನ ಮಿಲನ ಸ್ವಾಭಾವಿಕ. 11ನೇ ಮನೆಯಲ್ಲಿ ಶನಿ ಅಂದರೆ ಮೀನರಾಶಿಯಲ್ಲಿ ಶನಿ. ಈ ತೆರನಾದ ಗ್ರಹಗಳ ಕೂಟ ನಮಗೆ ಒಳ್ಳೆಯದನ್ನಂತೂ ತರುತ್ತಿಲ್ಲ. ಉತ್ತರ ಭಾರತ, ಗುಜರಾತ್ ಮತ್ತು ಪೂರ್ವೋತ್ತರ ರಾಜ್ಯಗಳಲ್ಲಿ ಒಂದಕ್ಕಿಂತ ಹೆಚ್ಚು ಭೂಕಂಪನಗಳು ಸಂಭವಿಸುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ. ರಿಕ್ಟರ್ ಮಾಪಕದಲ್ಲಿ ಕಂಪನವು 7ರಿಂದ 8ರಷ್ಟು ಇರಲಿದೆ. ಆಗಸ್ಟ್ ಕಡೆಯ ವಾರದಿಂದ ಸೆಪ್ಟೆಂಬರ್ 2ನೇ ವಾರದವರೆಗೆ ನಾಜೂಕಿನ ಪರಿಸ್ಥಿತಿ. ಪೆಹಲ್ಗಾಮ್ನಂಥ ಘಟನೆ ಮರುಕಳಿಸಬಹುದು. ಇದು ಸಹ ಹೊಸ ವಿಚಾರದೊಂದಿಗೆ, ಹೊಸ ವೇಷದೊಂದಿಗೆ ಸಂಭವಿಸುವ ಎಲ್ಲ ಲಕ್ಷಣಗಳು ಕಂಡುಬರುತ್ತಿವೆ. ಸೆಪ್ಟೆಂಬರ್ 2ನೇ ಅರ್ಧದಲ್ಲಿ ಸೂರ್ಯ ಮತ್ತು ಮಂಗಳನ ಸಂಯೋಗದ ನಂತರ ಬಂಗಾಳ ದೇಶದಲ್ಲಿ ಹಿಂದೆಂದಿಗಿಂತಲೂ ಭಾರೀ ಚಕ್ರವಾತ ಸಂಭವಿಸುತ್ತದೆ. ಇದು ಅತ್ಯಂತ ಭಾರೀ ಆಗಿರುತ್ತದೆ. ಆದ್ದರಿಂದ ಒಳಗಿನ ಪ್ರದೇಶಗಳಲ್ಲಿಯೂ ಅನಾಹುತವನ್ನು ಉಂಟು ಮಾಡುತ್ತದೆ. ಈ ಚಂದ್ರಗ್ರಹಣ ಗೋಚರವು ವಿಶೇಷವಾಗಿದ್ದು ರಾಷ್ಟ್ರಧುರೀಣರಲ್ಲಿ ಆಕ್ರಾಮಕತೆಯನ್ನು, ರೋಷವನ್ನು, ಸೇಡಿನ ಭಾವನೆಯನ್ನು, ವೀರತ್ವವನ್ನು ಹೆಚ್ಚಿಸುತ್ತದೆ. ಒಟ್ಟಿನಲ್ಲಿ ವಿನಾಶಕ್ಕೆ ಅವಶ್ಯಕ ಎಲ್ಲ ಗುಣಗಳ ಉಲ್ಬಣ ಕಂಡುಬರುತ್ತಿದೆ. ನಮ್ಮ ದೇಶದಲ್ಲಿ ಉಂಟಾಗುವ ಗಲಭೆಗಳಿಗೆ ವಿದೇಶಿ ಹಸ್ತಕ್ಷೇಪ ಮುಖ್ಯವಾಗಿ ಕಾರಣವಾಗುತ್ತದೆ. ಇದು ವರ್ಷಪೂರ್ತಿ ಮುಂದುವರಿಯಲಿದೆ. ವಕ್ರೀ ಶನಿಯ ಪ್ರಭಾವವು ಈ ಎಲ್ಲ ಅನಾಹುತಗಳಲ್ಲಿ ತನ್ನ ಪ್ರಭಾವವನ್ನು ತೋರಿಸುತ್ತಿದೆ. ಓಂ. ಮತ್ತೆ ಸೂರ್ಯಗ್ರಹಣದ ಕುಂಡಲಿಯನ್ನು ತೆಗೆದುಕೊಂಡು ಮುಂದಿನ ಬಾರಿ ಭೇಟಿಯಾಗೋಣ. ಓಂ.